ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ವಾಟ್ ಆರ್ ದ ಸ್ಟೆಪ್ಸ್ ಫಾಲೋಡ್ ಇನ್ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್. ಸೊ ಈಗ ಸ್ಟೂಡೆಂಟ್ಸು ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಹೇಗಿರುತ್ತೆ, ವಾಟ್ ಆರ್ ದ ಸ್ಟೆಪ್ಸ್ ನೀಡ್ ಟು ಬಿ ಫಾಲೋಡ್ ಅಂತ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಸ್ಟೆಪ್ಸ್ ಫಾಲೋಡ್, ವಾಟ್ ವೇರ್ ದ ಸ್ಟೆಪ್ಸ್ ಫಾಲೋಡ್ ಇನ್ ದಿ ಲಾಸ್ಟ್ ಇಯರ್ ಅಂತ. ಸೊ ಸ್ಟೂಡೆಂಟ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಲಾಸ್ಟ್ ಇಯರ್ ಆ್ಯಂಡ್ ದಿಸ್ ಇಯರ್ ಇಸ್, ಲಾಸ್ಟ್ ಇಯರ್ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗಿಲ್ಲ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ಗೆ. ಡೈರೆಕ್ಟಾಗಿ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾಗಿತ್ತು. ಬಟ್ ದಿಸ್ ಇಯರ್ ಮೇಜರ್ ಚೇಂಜ್ ಏನು ಅಂತಂದರೆ, ಕಾಷನ್ ಡೆಪಾಸಿಟ್ ಕಟ್ಟಿದ್ರೇ ನೀವು ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಒನ್ ಮೇಜರ್ ಚೇಂಜ್. ಆಲ್ ದಿಸ್ ಇಯರ್ಸ್ ಆ ಥರ ಸೆಕೆಂಡ್ ರೌಂಡಲ್ಲಿ ಇದ್ದಿಲ್ಲ. ಕಾಷನ್ ಡೆಪಾಸಿಟ್ ಪೇ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅನ್ನೋ ಎಲ್ಲ ಇಂಥ ಒಂದು ರೂಲು ಲಾಸ್ಟ್ ಇಯರ್ ಇದ್ದಿಲ್ಲ. ಸೊ ದಿಸ್ ಇಯರ್ ನ್ಯೂಲಿ ಇಂಟ್ರಡ್ಯೂಸ್ಡ್. ಸೊ ಈಗ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಮುಗಿಯುತ್ತೆ. ಸೊ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಮುಗಿದಾದ ಮೇಲೆ ಒನ್ ಆರ್ 2 ಡೇಸಲ್ಲಿ ಸೀಟ್ಸ್ ವಿಚ್ ಆರ್ ರಿಮೇನಿಂಗ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಅಂದರೆ ಯಾರೆಲ್ಲ ಫೀಸ್ ಕಟ್ಟಿ ಕಾಲೇಜ್ಗೆ ಜಾಯಿನ್ ಆಗಿಲ್ಲ, ಸೊ ಅಂಥ ಸೀಟ್ಸ್ ಎಲ್ಲ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ಗೆ ಬರುತ್ತೆ. ಸೊ ಎಲ್ಲ ಯಾವ್ಯಾವ ಸೀಟ್ ಅವೈಲೇಬಲ್ ಇದೆಯೋ, ಸೊ ಆ ಎಲ್ಲ ಸೀಟನ್ನು ಅವರು ಡಿಸ್ಪ್ಲೇ ಮಾಡಬೇಕಾಗುತ್ತೆ, KA ಅವರು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ಈ ವರ್ಷ ಫಸ್ಟು ಏನು ಮಾಡ್ಬೋದು ಅಂತಂದರೆ, ಕಾಷನ್ ಡೆಪಾಸಿಟ್ಗೆ ಲಿಂಕನ್ನು ಬಿಡ್ಬೋದು. ಸೊ ಕಾಷನ್ ಡೆಪಾಸಿಟ್ ಪೇ ಮಾಡೋಕ್ಕೆ 2-3 ಡೇಸ್ ನಿಮಗೆ ಟೈಮ್ ಕೊಡ್ಬೋದು. ಸೊ ಕಾಷನ್ ಡೆಪಾಸಿಟ್ ಪೇ ಆದಮೇಲೆ ಸೊ ನಿಮಗೆ ಈ ಥರ ಒಂದು ಶೆಡ್ಯೂಲನ್ನು ಕೊಡ್ತಾರೆ ನೋಡಿ, ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಲಾಸ್ಟ್ ಇಯರ್ ಬಂದುಬಿಟ್ಟು 30th of August ಕೊಟ್ಟಿದ್ದರು. ಸೊ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ ಫಸ್ಟು. ಅದಾದಮೇಲೆ ಸೆಕೆಂಡು ರೀಅರೇಂಜ್ಮೆಂಟ್ ಆಫ್ ಆಪ್ಷನ್ಸ್. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದಮೇಲೆ ನಿಮಗೆ ರೀಅರೇಂಜ್ಮೆಂಟ್ ಆಫ್ ಆಪ್ಷನನ್ನು ಕೊಡ್ತಾರೆ. ಸೊ ಸ್ಟೂಡೆಂಟ್ಸ್ ಗಮನ ಇರಲಿ, ಸೆಕೆಂಡ್ ರೌಂಡಲ್ಲಿ ನೀವು ಸೀಟ್ಸ್ ಆಪ್ಷನ್ಸನ್ನು ಬರೀ ರೀಅರೇಂಜ್ ಮಾಡ್ಬೋದು, ಇಲ್ಲ ಡಿಲೀಟ್ ಮಾಡ್ಬೋದು, ಹೊಸದಾಗಿ ಯಾವುದನ್ನು ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಅಟ್ಲೀಸ್ಟು ಒಂದು 3 ಡೇಸ್ ಆದರೂ ಟೈಮ್ ಕೊಡ್ತಾರೆ ಈ ರೀಅರೇಂಜ್ಮೆಂಟ್ಗೆ ಮತ್ತು ಆಲ್ಟ್ರೇಷನ್ಗೆ. ಸೊ ವಿತಿನ್ ದಟ್ ಟೈಮ್ ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ರಿಸಲ್ಟು. ಸೊ ಮತ್ತೆ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಗಮನ ಇರಲಿ, ಮೆಡಿಕಲ್ ಕ್ಯಾಂಡಿಡೇಟ್ಸ್ಗೆ ಚಾಯ್ಸಸ್ ಏನೂ ಇರೋದಿಲ್ಲ. ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆದರೆ ಚಾಯ್ಸ್ 1, 2, 3, 4 ಅಂತ ಇತ್ತಲ್ವ ಫಸ್ಟ್ ರೌಂಡಲ್ಲಿ, ಆ ಥರ ನಿಮಗೆ ಯಾವುದೇ ಚಾಯ್ಸಸ್ ಇರೋದಿಲ್ಲ. ಸೊ ಸೀಟ್ ಅಲಾಟ್ ಆದರೆ ಕಂಪಲ್ಸರಿ ನೀವು ಪೇ ಮಾಡಿ ನೀವು ಕಾಲೇಜ್ಗೆ ಜಾಯಿನ್ ಆಗಬೇಕಾಗುತ್ತೆ. ಸೊ ಅದಕ್ಕಾಗಿಯೇ ನೀವು ಆಪ್ಷನ್ಸು ರೀಅರೇಂಜ್ ಮಾಡ್ಕೊಳ್ಳೋವಾಗ ಕರೆಕ್ಟಾಗಿ ಮಾಡ್ಕೋಬೇಕು. ಅಂದರೆ ನೀವು ಜಾಯಿನ್ ಆಗೋದೇ ಇಲ್ಲ ಅಂತ ಇದ್ದರೆ ಅಂಥ ಆಪ್ಷನ್ಸನ್ನು ರಿಮೂವ್ ಮಾಡಿ. ಸೊ ಸುಮ್ಮನೆ ಯಾವುದಕ್ಕೂ ಕೊಡೋಣ ಅಂತ ಕೊಡ್ತೀರಾ, ಅಕಸ್ಮಾತ್ ಏನಾದ್ರು ಸೀಟ್ ಅಲಾಟ್ ಆದರೆ ಆವಾಗ ನನಗೆ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನೀವು ಜಾಯಿನ್ ಆಗಲೇಬೇಕು, ಇಲ್ಲ ಅಂತಂದರೆ ನೀವು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ಪೆನಾಲ್ಟಿ ಹೇಗೆ ಕಟ್ಟಬೇಕು, ಯಾವಾಗ ಕಟ್ಟಬೇಕು ಅನ್ನೋ ಥರ. ಸೊ ಸ್ಟೂಡೆಂಟ್ಸ್, ಐ ಹ್ಯಾವ್ ಆಲ್ರೆಡಿ ಮೇಡ್ ಅ ವಿಡಿಯೋ ಆನ್ ಪೇಮೆಂಟ್ ಆಫ್ ಪೆನಾಲ್ಟಿ. ಸೊ ಯಾರೆಲ್ಲ ಕಟ್ಟಬೇಕು, ಯಾವಾಗ ಕಟ್ಟಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.